ಎಲ್ಲರಿಗೆ ನಮಸ್ಕಾರ. ಸಾಮಾನ್ಯವಾಗಿ ಪುರುಷರನ್ನು ಈ ಎಲ್ಲ ಅಭದ್ರತೆಗಳು ಕಾಡುತ್ತವಂತೆ, ಹೌದಾ? ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ಹಿಂಜರಿಕೆ ಇದ್ದೇ ಇರುತ್ತದೆ. ಅದರಲ್ಲೂ ಪುರುಷರಿಗೆ ಯಾವೆಲ್ಲ ವಿಷಯದಲ್ಲಿ ಅಭದ್ರತೆ ಕಾಡುತ್ತದೆ ಎನ್ನುವುದನ್ನು ತಿಳಿಯೋಣ. ಯಾವುದೇ ಒಂದು ವ್ಯಕ್ತಿಯಾಗಲಿ ಕೆಲವೊಂದು ವಿಷಯ ಬಗ್ಗೆ ಅಭದ್ರತೆ ಕಾಡುತ್ತಿರುತ್ತದಂತೆ. ಮಹಿಳೆಯರಷ್ಟೇ ಅಲ್ಲ, ಪುರುಷರು ಕೂಡ ಹಲವಾರು ವಿಷಯಗಳಲ್ಲಿ ಅಭದ್ರತೆಗಳಿಗೆ ಒಳಗಾಗುತ್ತಾರೆ. ಪುರುಷರು ತಮ್ಮ ಜೀವನದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಸಾಕಷ್ಟು ಅಸುರಕ್ಷಿತರಾಗಿರುತ್ತಾರೆ. ಇದು ತೀವ್ರವಾದ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಾವಿಲ್ಲಿ ಪುರುಷರು ಹೊಂದಿರುವ ಕೆಲವು ಸಾಮಾನ್ಯ ಅಭದ್ರತೆಗಳನ್ನು ತಿಳಿಸಿದ್ದೇವೆ. ಸಂಬಂಧವೆಂದ ಮೇಲೆ ಅಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳೆಲ್ಲ ಬೇಕು. ಇಲ್ಲವಾದರೆ ಅದು ಆ ಸಂಬಂಧಕ್ಕೆ ಎಸಗುವ ದ್ರೋಹವಾಗುತ್ತದೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಈ ರೀತಿಯ ದ್ರೋಹಗಳು ಕಂಡುಬರುತ್ತವೆ. ಆಗ ಆ ವ್ಯಕ್ತಿಗೆ ತನ್ನ ಸಂಗಾತಿ ನನ್ನನ್ನು ಕ್ಷಮಿಸಿರುತ್ತಾಳೆ ಇಲ್ಲವ ಎನ್ನುವ ಅಭದ್ರತೆಗೆ ಕಾಡಿರುತ್ತದೆ. ಈಗ ಮಹಿಳೆಯರಿಗೆ ಹೇಗೆ ತಾವು ಈ ಥರ ಮಹಿಳೆಯರಂತೆ ಸುಂದರವಾದ ಮೈಕಟ್ಟನ್ನು ಹೊಂದಬೇಕೆಂಬ ಆಸೆ ಇರುತ್ತದೆಯೋ, ಹಾಗೆಯೇ ಪುರುಷರಿಗೂ ಈ ಥರ ಒಳ್ಳೆಯ ಮೈಕಟ್ಟು ಹೊಂದಿರುವ ಪುರುಷರಂತೆ ಇರಬೇಕೆಂಬ ಆಸೆ ಇರುತ್ತದೆ. ಆದರೆ ತಮ್ಮ ಶರೀರದಿಂದಾಗಿ ಕೀಳರಿಮೆಯ ಭಾವನೆಯನ್ನು ಹೊಂದುತ್ತಾರೆ. ಉತ್ತಮರಾಗಿ ಕಾಣಬೇಕೆಂಬ ಒತ್ತಡ ಅವರನ್ನು ಇನ್ನಷ್ಟು ಕುಗ್ಗಿಸುತ್ತದೆ. ಅಭದ್ರತೆಯ ಭಾವನೆಯನ್ನು ಹುಟ್ಟುಹಾಕುತ್ತದೆ. ಉದ್ಯೋಗದ ಅಭದ್ರತೆ. ಕಂಪನಿಗಳು ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಉದ್ಯೋಗಿಗಳನ್ನು ವಜಾಗೊಳಿಸಲು ಒಲವು ತೋರುವ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಪುರುಷರು ತಮ್ಮ ಉದ್ಯೋಗಗಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ. ಉದ್ಯೋಗ ಅಭದ್ರತೆಯ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದ ಅಂಶವಾಗಿದೆ. ಒಬ್ಬ ವ್ಯಕ್ತಿಯನ್ನು ಆತನ ಕೆಲಸದ ಮುಖಾಂತರ ಗುರುತಿಸುವ ಈ ಕಾಲದಲ್ಲಿ ಜೀವನಕ್ಕೆ ಕೆಲಸ ಅತಿ ಮುಖ್ಯ. ಭಾವನೆಗಳನ್ನು ವ್ಯಕ್ತಪಡಿಸುವುದು. ನಿಮಗೆ ಗೊತ್ತಿರಬಹುದು, ಭಾವನೆಯನ್ನು ವ್ಯಕ್ತಪಡಿಸುವಲ್ಲಿ ಮಹಿಳೆಯರು ಸಮರ್ಥರಾಗಿರುತ್ತಾರೆ. ಆದರೆ ಅನೇಕ ಪುರುಷರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಾರೆ. ಇದನ್ನು ಹೇಗೆ ಪರಿಹರಿಸಬೇಕೆಂಬ ತಿಳಿದಿರುವುದಿಲ್ಲ. ಇದು ಅವರಲ್ಲಿ ಅಭದ್ರತೆಯ ಭಾವನೆಯನ್ನು ಹುಟ್ಟಾಕುತ್ತದೆ. ನಿರೀಕ್ಷೆಗಳನ್ನು ಪೂರೈಸುತ್ತಿಲ್ಲ ಎನ್ನುವ ಹಿಂಜರಿಕೆ. ತಮ್ಮ ಸುತ್ತಲಿನ ಜನರ ನಿರೀಕ್ಷೆಗಳನ್ನು ಪೂರೈಸಲು ಪುರುಷರು ಹೋರಾಡುತ್ತಾರೆ. ಅವನು ತಲುಪಲು ಸಾಧ್ಯವಾಗದಿರುವುದು ಅವರ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿದಂತಾಗಿದೆ. ಪುರುಷರು ತಮ್ಮ ಸುತ್ತಲಿನ ಜನರ ನಿರೀಕ್ಷೆಗಳನ್ನು ಪೂರೈಸಬೇಕು. ಅದು ಸಾಧ್ಯವಾಗದಿದ್ದರೆ ಅವರು ಯೋಗ್ಯರಲ್ಲ ಎಂಬ ಭಾವನೆ ಅವರಲ್ಲಿ ಮೂಡುತ್ತದೆ. ಈ ಸ್ಟೋರಿ ನಿಮಗೆ ಹೇಗೆ ಅನಿಸಿದೆ ಅಂತ ನೀವೇ ಹೇಳಬೇಕು. ಬಟ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.